2025ರ ಜ್ಯೋತಿಷ್ಯದ ಭವಿಷ್ಯವಾಣಿಗಳು ಕೆಲವು ರಾಶಿಚಕ್ರ ಚಿಹ್ನೆಗಳು ರಾಶಿಗಳು ಗಮನಾರ್ಹ ಆರ್ಥಿಕ ಬೆಳವಣಿಗೆಗೆ ಸಿದ್ಧವಾಗಿವೆ ಎಂದು ಸೂಚಿಸುತ್ತವೆ. ಇದು ಗಣನೀಯ ಪ್ರಮಾಣದ ಸಂಪತ್ತಿನ ಸಂಗ್ರಹಕ್ಕೆ ಕಾರಣವಾಗುತ್ತದೆ. ಕೆಳಗಿನ ರಾಶಿಗಳನ್ನು ಅವರ ಅನುಕೂಲಕರ ಆರ್ಥಿಕ ಭವಿಷ್ಯಕ್ಕಾಗಿ ಹೈಲೈಟ್ ಮಾಡಲಾಗಿದೆ. 1. ವೃಶ್ಚಿಕ ರಾಶಿಯವರು ವ್ಯಾಪಾರ ಉದ್ಯಮಗಳು ಮತ್ತು ಹೂಡಿಕೆಗಳ ಮೂಲಕ ಗಮನಾರ್ಹ ಆರ್ಥಿಕ ಲಾಭಗಳನ್ನು ಅನುಭವಿಸುವ ನಿರೀಕ್ಷೆಯಿದೆ. ಅವರ ಆರ್ಥಿಕ ಭವಿಷ್ಯವನ್ನು ಹೆಚ್ಚಿಸುವ ಅನುಕೂಲಕರ ಗ್ರಹಗಳ ಸ್ಥಾನಗಳಿಗೆ ಕಾರಣವಾಗಿದೆ. ಮಂತ್ರ: ಆಂತರಿಕ ಶಕ್ತಿ ಮತ್ತು ಸ್ಪಷ್ಟತೆಗಾಗಿ ಪ್ರತಿದಿನ ಓಂ ನಮಃ ಶಿವಾಯ ಜಪಿಸಿ. ದಾನ: ಮಂಗಳವಾರದಂದು ಕೆಂಪು ವಸ್ತುಗಳನ್ನು ಕೆಂಪು ಬಟ್ಟೆ ಅಥವಾ ಹಣ್ಣುಗಳು ದಾನ ಮಾಡಿ. ಪೂಜೆ: ಅಡೆತಡೆಗಳನ್ನು ನಿವಾರಿಸಲು ಪ್ರತಿ ಮಂಗಳವಾರ ಹನುಮಂತನನ್ನು ಆರಾಧಿಸಿ. ರತ್ನ: ಜ್ಯೋತಿಷಿಯನ್ನು ಸಂಪರ್ಕಿಸಿದ ನಂತರ ಉಂಗುರದ ಬೆರಳಿಗೆ ಕೆಂಪು ಹವಳವನ್ನು ಮುಂಗ ಧರಿಸಿ. 2. ಸಿಂಹ ರಾಶಿಯವರು ಸೃಜನಾತ್ಮಕ ಅನ್ವೇಷಣೆಗಳು ಮತ್ತು ಉದ್ಯಮಶೀಲತೆಯ ಪ್ರಯತ್ನಗಳಲ್ಲಿ ಸಮೃದ್ಧಿಯನ್ನು ಸಾಧಿಸಬಹುದು. ಗ್ರಹಗಳ ಸಾಗಣೆಯು ಅವರ ಕೌಶಲ್ಯ ಮತ್ತು ಆರ್ಥಿಕ ಯಶಸ್ಸಿನ ಗುರುತಿಸುವಿಕೆಯನ್ನು ಬೆಂಬಲಿಸುತ್ತದೆ. ಮಂತ್ರ: ಸೂರ್ಯನ ಆಶೀರ್ವಾದಕ್ಕಾಗಿ ಸೂರ್ಯೋದಯದ ಸಮಯದಲ್ಲಿ ಓಂ ಸೂರ್ಯಾಯ ನಮಃ ಪಠಿಸಿ. ದಾನ: ಭಾನುವಾರದಂದು ಅಗತ್ಯವಿರುವವರಿಗೆ ಆಹಾರವನ್ನು ವಿತರಿಸಿ. ಪೂಜೆ: ಪ್ರತಿದಿನ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಸೂರ್ಯ ಅರ್ಘ್ಯ. ರತ್ನ: ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಮಾಣಿಕ್ ಧರಿಸಿ. 3. ಮಕರ ರಾಶಿಯವರು ತಮ್ಮ ಶಿಸ್ತುಬದ್ಧ ವಿಧಾನ ಮತ್ತು ಕಾರ್ಯತಂತ್ರದ ಯೋಜನೆಯಿಂದಾಗಿ ವೃತ್ತಿಜೀವನದ ಪ್ರಗತಿ ಮತ್ತು ಆರ್ಥಿಕ ಸ್ಥಿರತೆಯನ್ನು ನಿರೀಕ್ಷಿಸುತ್ತಾರೆ. ಇದು ಸಂಪತ್ತು ಕ್ರೋಢೀಕರಣಕ್ಕೆ ಕಾರಣವಾಗುತ್ತದೆ. ಮಂತ್ರ: ಶನಿವಾರದಂದು ಓಂ ಶನೈಶ್ಚರಾಯ ನಮಃ ಎಂದು ಜಪಿಸಿ. ದಾನ: ಬಡವರಿಗೆ ಕಪ್ಪು ಎಳ್ಳು, ಸಾಸಿವೆ ಎಣ್ಣೆ ಅಥವಾ ಕಂಬಳಿಗಳನ್ನು ದಾನ ಮಾಡಿ. ಪೂಜೆ: ಶನಿವಾರದಂದು ಪೀಪಲ್ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ. ರತ್ನ: ಸರಿಯಾದ ಜ್ಯೋತಿಷ್ಯ ಸಮಾಲೋಚನೆಯ ನಂತರ ನೀಲಂ ಧರಿಸಿ. 4. ವೃಷಭ ರಾಶಿಯವರು ಲಾಭದಾಯಕ ರಿಯಲ್ ಎಸ್ಟೇಟ್ ನಿರ್ಧಾರಗಳು ಮತ್ತು ವ್ಯಾಪಾರ ಉದ್ಯಮಗಳಿಂದ ಲಾಭ ಪಡೆಯಬಹುದು. ಗ್ರಹಗಳ ಪ್ರಭಾವಗಳು ಆರ್ಥಿಕ ಸಮೃದ್ಧಿಗೆ ಅನುಕೂಲಕರವಾಗಿರುತ್ತದೆ. ಮಂತ್ರ: ಆರ್ಥಿಕ ಸಮೃದ್ಧಿಗಾಗಿ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಎಂದು ಜಪಿಸಿ. ದಾನ: ಶುಕ್ರವಾರದಂದು ಹಾಲು, ಅಕ್ಕಿ, ಚಿನ್ನದ ಸಕ್ಕರೆಯಂತಹ ಬಿಳಿ ವಸ್ತುಗಳನ್ನು ದಾನ ಮಾಡಿ. ಪೂಜೆ: ಶುಕ್ರವಾರದಂದು ಲಕ್ಷ್ಮೀದೇವಿಯನ್ನು ಪೂಜಿಸಿ ಮತ್ತು ಉಪವಾಸವನ್ನು ಆಚರಿಸಿ. ರತ್ನ: ಉತ್ತಮ ನಿರ್ಧಾರ ಮತ್ತು ಯಶಸ್ಸಿಗೆ ಪಚ್ಚೆಯನ್ನು ಧರಿಸಿ. 5. ಕುಂಭ ರಾಶಿಯವರು ನವೀನ ಆಲೋಚನೆಗಳು ಮತ್ತು ಉದ್ಯಮಶೀಲ ಚಟುವಟಿಕೆಗಳ ಮೂಲಕ ಯಶಸ್ಸನ್ನು ಕಂಡುಕೊಳ್ಳುವ ನಿರೀಕ್ಷೆಯಿದೆ. ಅನುಕೂಲಕರ ಗ್ರಹಗಳ ಸಾಗಣೆಗಳು ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುತ್ತವೆ. ಮಂತ್ರ: ಶನಿಯ ಆಶೀರ್ವಾದಕ್ಕಾಗಿ ಓಂ ಹ್ರೀಂ ಹ್ರೂಂ ಸಹ ಶನೈಶ್ಚರಾಯ ನಮಃ ಪಠಿಸಿ. ದಾನ: ಶನಿವಾರದಂದು ಅಗತ್ಯವಿರುವವರಿಗೆ ಕಪ್ಪು ಉದ್ದಿನ ಬೇಳೆ ಮತ್ತು ಪಾದರಕ್ಷೆಗಳನ್ನು ದಾನ ಮಾಡಿ. ಪೂಜೆ: ಶನಿ ದೇವಾಲಯಗಳಿಗೆ ಭೇಟಿ ನೀಡಿ ಮತ್ತು ಶನಿ ಪೂಜೆಯನ್ನು ಮಾಡಿ. ರತ್ನ: ಜ್ಯೋತಿಷಿಯ ಮಾರ್ಗದರ್ಶನದ ನಂತರ ನೀಲಮಣಿ